ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಸಿಕ್ಕಾಪಟ್ಟೆ ಜನ ಕಾಣಿಸ್ಕೊಳ್ತಾ ಇದ್ದಾರಂತೆ. ರಾತ್ರಿ ಎಲ್ಲ ಪಾರ್ಟಿ ಮಾಡಿಬಿಟ್ಟು ಈಗ ದೇವ್ರ ಹತ್ರ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಬರೋದು ಚೆನ್ನಾಗಿರುತ್ತೆ ರೀ, ಒಳ್ಳೆ ಮಜಾ ಇರುತ್ತೆ. ಬೆಟ್ಟ ಗುಡ್ಡಗಳ ಸೌಂದರ್ಯಕ್ಕೆ ಪ್ರವಾಸಿಗರು ಫಿದಾ ಆಗಿದ್ದಾರಂತೆ. ರಾತ್ರಿ ಎಲ್ಲ ಫುಲ್ ಪಾರ್ಟಿ, ಬೆಳಗ್ಗೆ ಎದ್ದು ದೇವರ ಕಡೆಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ಬರೋದು. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಈಗ ಪ್ರವಾಸಿಗರು ನೋಡಿ, ಎಲ್ಲ ದೇವಸ್ಥಾನಗಳು ಫುಲ್ ರಶ್ ಅಂತೆ. ತುಂಬ ಚೆನ್ನಾಗಿದೆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ, ತುಂಬ ಅದ್ಭುತವಾಗಿರುವಂಥ ಜಾಗ. ಗುಂಡ್ಲುಪೇಟೆಯ ಬಂಡೀಪುರ ಅರಣ್ಯ ವ್ಯಾಪ್ತಿಯಲ್ಲಿ ಬರುತ್ತೆ. ನಿಮಗಲ್ಲಿ ಪ್ರೈವೇಟ್ ವೆಹಿಕಲ್ಸ್ಗಳನ್ನೆಲ್ಲ ತೊಗೊಂಡು ಹೋಗೋಕ್ಕಾಗೋದಿಲ್ಲ, ಬಸ್ ಹತ್ಕೊಂಡೇ ಬರಬೇಕು. ಬಸ್ಗಳ ವ್ಯವಸ್ಥೆಯನ್ನು ಇಟ್ಟಿದ್ದಾರೆ. ಕೆಳಗಡೆಯಿಂದ ಸುಮ್ಮನೆ ಬೆಟ್ಟ ಹತ್ಕೊಂಡು ಮೇಲೆ ಬಿಡೋದು. ವಾಹ್, ನೋಡಿ ಎಂಥ ಅದ್ಭುತವಾಗಿರುವಂಥದ್ದು ಈ ಚಳಿಗಾಲದಲ್ಲಿ. ಬ್ಯೂಟಿಫುಲ್ ಆಗಿರುವಂಥ ಜಾಗ ಅದು. ಆಮೇಲೆ ಅಲ್ಲಿ ಸಂಜೆ ಆದ ನಂತರ ಮತ್ತೆ ಇಲ್ಲಿ ನಿಲ್ಲಕ್ಕೂ ಬಿಡಲ್ಲ, ವಾಪಸ್ ಕಳಿಸ್ಬಿಡ್ತಾರೆ. ಕಾರಣ ಅಲ್ಲೆಲ್ಲ ಆನೆಗಳ ಹಾವಳಿ, ಸುತ್ತಲೆಲ್ಲ ಬರೀ ಕಾಡೇ ಇದೆ. ಅಲ್ಲಿ ಕಾಡಿನ ಮಧ್ಯದಲ್ಲಿರುವಂಥದ್ದು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ಹಾಗಾಗಿನೇ ಅದು ಹಿಮವದ್ ಅಂತ ಯಾಕೆ ಕರೀತಾ ಅಂದರೆ, ಹಿಮವೇ ಅದಕ್ಕೆ ಹೊದಿಕೆಯಾಗಿ ಇರೋದ್ರಿಂದ ಅದನ್ನು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಅಂತೇಳಿ. ಒಳಗಡೆ ಗೋಪಾಲಸ್ವಾಮಿ ಇರೋದು ತುಂಬ ಅದ್ಭುತವಾಗಿರುವಂತಹ ಜಾಗ. ಹೋಗಿದ್ದೀನಿ ಅಲ್ಲಿ, ತುಂಬ ಚೆನ್ನಾಗಿದೆ.